ವಿಶ್ವದ ಇತಿಹಾಸವನ್ನು ತಿರುವಿ ಹಾಕಿದರೆ ಮೊಹರಂ ಎನ್ನುವುದು ಕೇವಲ ಕಣ್ಣೀರಿನ, ತ್ಯಾಗದ ಮತ್ತು ಶೋಕದ ಸಂಕೇತವಾಗಿ ಕಾಣಸಿಗುತ್ತದೆ. ಆದರೆ ಅದೇ ಇತಿಹಾಸಕ್ಕೆ ನಮ್ಮ ಹೆಮ್ಮೆಯ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗಕ್ಕೆ ಬಂದರೆ ಹೊಸದೊಂದು ಆಯಾಮ ಸಿಗುತ್ತದೆ. ಇಲ್ಲಿ ಮೊಹರಂ ಎಂದರೆ ಕೇವಲ ಕಣ್ಣೀರಿನ ಶೋಕಾಚರಣೆಯಲ್ಲ, ಅದು ಧರ್ಮಗಳ ಬೇಲಿಗಳನ್ನು ಮುರಿದು, ಜಾತಿ ಮತಗಳ ಭೇದವನ್ನು ಮರೆತು ಇಡೀ ಗ್ರಾಮವನ್ನೇ ಒಂದು ಸೂರಿನಡಿ ತಂದು ನಿಲ್ಲಿಸುವ ಅದ್ಭುತ ಜಾನಪದ ಸಾಂಸ್ಕೃತಿಕ ಉತ್ಸವ. ಇದಕ್ಕೆ ಅತ್ಯುತ್ತಮ ಮತ್ತು ಜೀವಂತ ಸಾಕ್ಷಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಯರಜರಿ ಗ್ರಾಮ. ಈ ಗ್ರಾಮದಲ್ಲಿ ಕಳೆದ 250 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಹಿಂದೂ ಮುಸ್ಲಿಂ ಬಾಂಧವ್ಯದ ಹೆಮ್ಮೆಯ ಸಂಕೇತವಾಗಿ ಮೊಹರಂ ಹಬ್ಬವನ್ನು ಇಡೀ ಊರೇ ಒಂದಾಗಿ ಆಚರಿಸಿಕೊಂಡು ಬರುತ್ತಿರುವುದು ಇಂದಿನ ಸಮಾಜಕ್ಕೆ ಒಂದು ಆದರ್ಶ ಮಾದರಿಯಾಗಿದೆ. ಅಮಾವಾಸ್ಯೆಯಿಂದ ದಪನದವರೆಗೆ 10 ದಿನಗಳ ಧಾರ್ಮಿಕ ವಿಸ್ಮಯ. ಯರಜರಿ ಗ್ರಾಮದಲ್ಲಿ ಮೊಹರಂ ಆರಂಭವಾಗುವುದು ಚಂದ್ರನ ದರ್ಶನದೊಂದಿಗೆ. ಪ್ರತಿ ಹಂತವೂ ಇಲ್ಲಿನ ಹಿರಿಯರು ಹಾಕಿಕೊಟ್ಟ ವಿಶಿಷ್ಟ ಸಂಪ್ರದಾಯದಂತೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗುತ್ತದೆ. ಗಂಗಸ್ನಾನ ಮತ್ತು ದೇವರ ಪ್ರತಿಷ್ಠಾಪನೆ. ಮೊಹರಂ ಮಾಸದಲ್ಲಿ ಅಮಾವಾಸ್ಯೆಯಾದ 3ನೇ ದಿನದಂದು ಆಕಾಶದಲ್ಲಿ ಚಂದಿರನ ದರ್ಶನವಾಗುತ್ತಿದ್ದಂತೆ ಗ್ರಾಮಸ್ಥರು ಭಕ್ತಿಯಿಂದ ಗುದ್ದಲಿ ಹಾಕುತ್ತಾರೆ. ಮರುದಿನ ಗ್ರಾಮದ ಐತಿಹಾಸಿಕ ಸವಳು ಬಾವಿಗೆ ತೆರಳಿ ದೇವರಿಗೆ ಪವಿತ್ರ ಗಂಗಸ್ನಾನ ನೆರವೇರಿಸಲಾಗುತ್ತದೆ. ಅಲ್ಲಿಂದ ಮಂಗಳವಾದ್ಯಗಳೊಂದಿಗೆ ಹೊರಟು ಗ್ರಾಮದ ಆರಾಧ್ಯ ದೈವ ಹನುಮಾನ್ ದೇವಾಲಯದ ಹತ್ತಿರವಿರುವ ನಡು ಅಗಸಿಯ ಪಕ್ಕದ ಶ್ರೀ ಪರಮಾನಂದ ಹಾಗೂ ಇಮಾಂ ಕಾಶಿಮ್ರ ಜಂಟಿ ಮಜೀದ್ನಲ್ಲಿ ದೇವರನ್ನು ಅತ್ಯಂತ ಭಕ್ತಿಯಿಂದ ಕೂರಿಸಲಾಗುತ್ತದೆ. ಮುಂದಿನ 2 ದಿನಗಳ ಕಾಲ ದೇವರಿಗೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ತೊಡಿಸಿ ಅಲಂಕರಿಸಲಾಗುತ್ತದೆ. 5ನೇ ದಿನದಂದು ಡೋಲಿ ದೇವರನ್ನು ಕೂರಿಸಿ ಅಂದೇ ಭಕ್ತಿಯ ಪ್ರತೀಕವಾಗಿ ಅಲಾಯಿ ಕುಣಿಯನ್ನು ತೆಗೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ಗ್ರಾಮದ 100 ಭಕ್ತರು ಸಾಂಪ್ರದಾಯಿಕವಾಗಿ ಫಕೀರು ದೀಕ್ಷೆ ತೊಟ್ಟು ಹರಕೆ ಸಲ್ಲಿಸುತ್ತಾರೆ. 6ನೇ ದಿನದ ಹೆಜ್ಜೆಮೇಳದ ಗತ್ತು. 6ನೇ ದಿನದಂದು ಗ್ರಾಮದಲ್ಲಿ ಕಲೆಯ ಜಾತ್ರೆಯೇ ಸೃಷ್ಟಿಯಾಗುತ್ತದೆ. ಮೊಹರಂ ಹೆಜ್ಜೆ ಕುಣಿತದ ಅಂಗವಾಗಿ ಭವ್ಯವಾದ ರಾಜ್ಯಮಟ್ಟದ ಮೊಹರಂ ಹೆಜ್ಜೆ ಮೇಳವನ್ನು ಏರ್ಪಡಿಸಲಾಗುತ್ತದೆ. ಸಾಥವಿ, ಆಠವಿ ಮತ್ತು ಕತ್ತಲ್ ರಾತ್ರಿಗಳ ಪವಾಡ. 7ನೇ ದಿನ ಸಾಥವಿ. ಅಂದು ಇಮಾಂ ಕಾಸಿಂ ಮತ್ತು ಚಾಂದಸಾಬ ಸವಾರಿಯು ಭವ್ಯವಾಗಿ ಹೊರಟು ನಿಶಾನ್ ಕಟ್ಟೆಯ ಮೇಲೆ ನಿಲ್ಲುತ್ತದೆ. ಈ ವೇಳೆ ಗ್ರಾಮದ ಭಕ್ತರು ತಮಗಿರುವ ಕಷ್ಟಗಳು, ಮಳೆ, ಬೆಳೆ ಹಾಗೂ ವೈಯಕ್ತಿಕ ಸಮಸ್ಯೆಗಳ ಕುರಿತು ದೇವರಲ್ಲಿ ಪ್ರಶ್ನೆ ಕೇಳಿ ದೇವರಿಂದ ಪವಾಡ ಸದೃಶ ಉತ್ತರಗಳನ್ನು ಅಥವಾ ಅಪ್ಪಣೆಗಳನ್ನು ಪಡೆದುಕೊಳ್ಳುತ್ತಾರೆ. ಒಂಬತ್ತನೇ ದಿನ ಕತ್ತಲ್ ರಾತ್ರಿ. ಇಡೀ ಮೊಹರಂನ ಅತ್ಯಂತ ಭಾವುಕ ಹಾಗೂ ಶಕ್ತಿಶಾಲಿ ರಾತ್ರಿ ಇದಾಗಿದ್ದು ಮೌಲಾಲಿ ಸಾಬಾ ಮತ್ತು ಹುಸೇನ ಭಾಷಾರ ಸವಾರಿ ಇಡೀ ಗ್ರಾಮದಲ್ಲಿ ಸಂಚರಿಸುತ್ತದೆ. 10ನೇ ದಿನ ದಪನ್. ಇಮಾಂ ಹುಸೇನರು ವೀರಮರಣವನ್ನಪ್ಪಿದ ಈ ದಿನದಂದು ಮೂಲ ಶೋಕದ ಭಾವದೊಂದಿಗೆ ಆಲಾಯಿ ಕುಣಿತ, ಮೊಹರಂ ಪದಗಳ ಗಾಯನ, ದೇವರು ಹಿಡಿಯುವುದು ಮತ್ತು ಧಗಧಗಿಸುವ ಕೆಂಡದ ಮೇಲೆ ಬೆಂಕಿಯಲ್ಲಿ ನಡೆದಾಡುವ ಸಾಹಸದ ಆಚರಣೆಗಳು ನಡೆಯುತ್ತವೆ. ಅಂತಿಮವಾಗಿ ಭಕ್ತರೆಲ್ಲರೂ ಜೊತೆಯಾಗಿ ನೈವೇದ್ಯ ಅರ್ಪಿಸಿ ಆಲಾಯಿ ದೇವರ ದಪನ್ ಮಾಡುತ್ತಾರೆ. ಹಬ್ಬದ ಮುಕ್ತಾಯದ ದಿನದಂದು ಜಾತಿಭೇದವಿಲ್ಲದೆ ಭಕ್ತರೆಲ್ಲರಿಗೂ ಗೋಧಿ ಮತ್ತು ಬೆಲ್ಲದಿಂದ ಪ್ರೀತಿಯಿಂದ ಸಿದ್ಧಪಡಿಸಿದ ಸಾಂಪ್ರದಾಯಿಕ ಸಿಹಿಯಾದ ಚೋಂಗೆ ಮತ್ತು ಮಾದಲಿ ಪ್ರಸಾದವನ್ನು ಹಂಚಿ ಸೌಹಾರ್ದತೆ ಮೆರೆಯಲಾಗುತ್ತದೆ. 6 ದೇವರುಗಳು ಹಾಗೂ ಭಕ್ತಿಯ ಸಾರಥಿಗಳು. ಯರಜರಿ ಗ್ರಾಮದ ಮೊಹರಂ ಹಬ್ಬದ ಪ್ರಮುಖ ಆಕರ್ಷಣೆಯೆಂದರೆ ಇಲ್ಲಿ ಆರಾಧಿಸಲ್ಪಡುವ 6 ಅಲಾಯಿ ದೇವರುಗಳು. ಆ ದೇವರುಗಳು ಮತ್ತು ಅವರ ಸವಾರಿಯ ಜವಾಬ್ದಾರಿಯನ್ನು ಹೊತ್ತಿರುವ ನಿಷ್ಠಾವಂತ ಭಕ್ತರ ವಿವರ ಹೀಗಿದೆ.
ಪತ್ತೆ ಸಾಬಾ, ದಸ್ತಗೀರ ಸಾಬಾ ಮುಕಿಹಾಳ. ಇವರು ಲಾಲ ಸಾಬಾ, ಚಾಂದಬಾಷಾ, ಮೌಲಾಲಿ ಸಾಬಾ ಮತ್ತು ಹುಸೇನ್ ಬಾಷಾ ದೇವರ ಸವಾರಿಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಾರೆ. ಹಸನ ಸಾಬಾ ಮುಜಾವರ. ಇವರು ಇಮಾಮ ಕಾಸಿಂ ಹಾಗೂ ಚಾಂದಸಾಬಾ ದೇವರ ಸವಾರಿಯ ಸಾರಥ್ಯ ವಹಿಸುತ್ತಾರೆ. ಈ ವಿಶಿಷ್ಟ ಆಚರಣೆಯ ಹಿನ್ನೆಲೆ ಮತ್ತು ಗ್ರಾಮದ ಇತಿಹಾಸದ ಕುರಿತು ಶ್ರೀ ಪರಮಾನಂದರು ಹಾಗೂ ಇಮಾಂ ಕಾಸಿಂ ಜಾನಪದ ಹೆಜ್ಜೆಮೇಳ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಭೀಮಸೇನ ಕೋಳೂರು ಹಾಗೂ ಉಪಾಧ್ಯಕ್ಷರಾದ ಬಸಪ್ಪ ಅರಮಣಿಯವರು ನಯನ ಭಾರ್ಗವ ಡಿಜಿಟಲ್ ವಾಹಿನಿಯೊಂದಿಗೆ ಮಾತನಾಡಿ ಗ್ರಾಮದ ಹಿರಿಯರ ದೂರದೃಷ್ಟಿ ಮತ್ತು ದೇವರ ಪವಾಡಗಳನ್ನು ಹೆಮ್ಮೆಯಿಂದ ಹಂಚಿಕೊಂಡಿದ್ದಾರೆ. ಇಲ್ಲಿನ ಮತ್ತೊಂದು ಹೃದಯಸ್ಪರ್ಶಿ ಸಂಗತಿಯೆಂದರೆ ಉದ್ಯೋಗ ಅರಸಿ ದೇಶ ವಿದೇಶ ಬೇರೆ ಊರುಗಳಿಗೆ ವಲಸೆ ಹೋಗಿರುವ ಯರಜರಿ ಗ್ರಾಮದ ಪ್ರತಿಯೊಬ್ಬ ನಾಗರಿಕನೂ ಮೊಹರಂ ಬಂತಂದರೆ ಸಾಕು, ಎಲ್ಲಿದ್ದರೂ ತವರಿಗೆ ಓಡೋಡಿ ಬರುತ್ತಾರೆ. ದೇವರಿಗೆ ಹೊತ್ತ ಹರಕೆಗಳನ್ನು ತೀರಿಸಿ ಕೃತಾರ್ಥರಾಗುತ್ತಾರೆ. ಆಗಿದೆ. ಈ ಎರಿಯಿಂದ ಜರಿಯಾಗಿ ನೀರು ಹರಿದು ಬಂದ ಕಾರಣ ಈ ಊರಿಗೆ ಯರ್ಜರಿ ಎಂದು ಕರೆಯಲಾಯಿತು. ಅಂದಿನ ಹಿರಿಯರು ಈ ಊರಿಗೆ ಪ್ರಥಮದಲ್ಲಿ ಕುರಿದಡ್ಡಿ ಹಾಕಿಕೊಂಡು ಕುರಿಗಳು ಮೇಯಿಸಿ ಇಲ್ಲೇ ವಾಸವಿದ್ದ ಕಾರಣ ನಮ್ಮೂರಲ್ಲಿ ಹಾಲುಮತ ಸಮುದಾಯದವರು ಹೆಚ್ಚೆಚ್ಚು ಇದ್ದಾರೆ. ಅದರಂತೆ ನಮ್ಮೂರಿಗೆ 2 ಅಗಸಿಗಳಿದ್ದು ಹಾಗೂ 2 ಮಸೀದಿಗಳಿದ್ದು, ಒಂದು ಊರಲ್ಲಿ ಇದೆ ಅಗಸಿಯ ಒಳಗಡೆ, ಒಂದು ಚಪ್ಪರಬಂದು ಓಣಿಯಲ್ಲಿ ಇದೆ. ಚಪ್ಪರಬಂದು ಓಣಿಯಲ್ಲಿ ಇದ್ದಂಥ ಮಸೀದಿಯ ದೇವರ ಹೆಸರು ಬರಾಯಿಮಾಮ್ ಮಸೀದಿ ಅನ್ನುತ್ತಾರೆ. ಹಾಗೂ ನಮ್ಮ ದೈವದ ಮಸೂತಿಯ ಹೆಸರು ಇಮಾಮ್ ಕಾಸಿಂ ಅಂತ ಕರೆಯುತ್ತಾರೆ. ಈ ಊರಲ್ಲಿ ಸವಳಬಾಯಿ ಇದ್ದು ಅದರ ಪಕ್ಕದಲ್ಲಿಯೇ ಈಶ್ವರ ಬಸವಣ್ಣರ ದೇವಸ್ಥಾನ ಹಾಗೂ ಹನುಮಾನ್ ದೇವಸ್ಥಾನ ಮತ್ತು ಗ್ರಾಮ ದೇವತೆಯ ದೇವಸ್ಥಾನ ಇರುತ್ತದೆ. ಒಂದು ಇಮಾಮ್ ಕಾಸಿಂ ಹಾಗೂ ಚಾಂದ್ ಬಾಷಾ ಹಾಗೂ ಲಾಲ್ ಸಾಬ್ ಹಾಗೂ ಮೌಲಾಲಿ, ಹುಸೇನ್ ಬಾಷಾ ಹೀಗೆ 6 ದೇವರುಗಳು ಸ್ಥಾಪನೆ ಮಾಡಿದ್ದಾರೆ. ನಮ್ಮೂರಿನ ಹಿರಿಯರು 300 ವರ್ಷಗಳ ಹಿಂದೆ ದೇವರು ಕೂಡಿಸುವುದು ಹಾಗೂ ಎಲ್ಲ ಪೂಜಿಸುತ್ತಾ ಎಲ್ಲರೂ ಒಂದೇ ಎಂದು ತಿಳಿದು ಭಾವೈಕ್ಯತೆಯಿಂದ ಈ ಮೊಹರಂ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ. ಹಾಗೂ ಹಿಂದಿನ ಹಿರಿಯರಾದ ಹಸನ್ ಸಾಬ್ ಮುತ್ಯಾರು ನಮ್ಮೂರವರನ್ನೆಲ್ಲರನ್ನು ಸೇರಿಸಿಕೊಂಡು ಈ ಭಕ್ತಿ ಭಾವದ ದೇವರುಗಳನ್ನು ಕೂಡಿಸಿ ಎಲ್ಲರಿಗೂ ಒಳ್ಳೆಯ ಮಾರ್ಗವನ್ನು, ದೇವರ ಆರಾಧನೆಯನ್ನು ಮಾಡಿಸುತ್ತಾ ಬಂದಿದ್ದಾರೆ. ನಮಸ್ಕಾರ ರೀ. ನಮ್ಮೂರು ಪತ್ಯಾಸ ಮುತ್ಯಾನ ಪೌಡ ಹೇಳ್ಬೇಕಂದ್ರ ಎಲ್ಲರಿಗೂ ಗೊತ್ತೈತ್ರಿ, ಆದ್ರ ಬಾಯಿ ಬಿಚ್ಚಿ ಯಾರು ಹೇಳಕ್ಕಾಗಲ್ಲ. ಯಾಕಂತ ಕೇಳ, ಅವ್ರೀಗ ಯಥಾ ಪ್ರಕಾರ ಅವರು ಒಂದು ಸಾಧಾರಣ ಮನುಷ್ಯ. ಅವ್ರೇನಪ್ಪ ದೊಡ್ಡದೊಂದು ಐತೆ ಮಾಡಿ ಕಟ್ಟುದಲ್ಲ, ಇಟ್ಟು ರೊಕ್ಕ ಅಟ್ಟು ರೊಕ್ಕ ನಂಗಲ್ಲ. ಗುಡಿ ಮುಂದ್ ಕುಂತ್ಕೊಂಡ ನಮ್ಮ ಮುತ್ಯಾನ ಮುಂದ ಇಮಾಮ್ ಕಾಸಿಮ ದರ್ಗಾದಾಗ ಕುಂತ್ಕೊಂಡ್ ಅವ್ರ ಮಸೂತಿ ಒಳಗ್ ಕುಂತ್ಕೊಂಡ್ ಅವ್ರ ಏನ ನೋಡಿದ್ರು ಒಳ್ಳೇದಾಗತ್ತ. ಯಾರ ಹಿಂಗಪ್ಪ ನನ್ನ ಮಗ ಅಳತೈತೆ ಅಂತ ಯಾರ ಒಬ್ಬ ತಾಯಿ ಮಗುನ್ ಎತ್ಕೊಂಬಂದ್ರ ಅದಕ್ಕೊಂದ್ ಅಲ್ಲಿ ಕುಂತಂತದ್ ಒಂದ್ ಲಾಡಿ ತಗೊಂಡ್ ಆ ಕೈ ಒಳಗ್ ಕಟ್ಟಿ ಸೋಳ ಬಯ ನೀರ್ ತಗೊಂಬಂದು ಅಲ್ಲಿ ಇಟ್ಟಂತ ಪ್ರಸಾದ ಹಚ್ಕೇರಿ ಈ ತರ ಮಾಡಿ ಆಗತ್ತಪ್ಪ, ಒಳ್ಳೇದಾಗತ್ತ, ಹೋಗು ಇಷ್ಟ ದಿನ ಬಂದ್ ದೀಪ ಹಚ್ಕೊಂಡವ್ರಿ ಇದು ಮಸೂತಿಗೆ ಅಂತ ಹೇಳಿ ಅವ್ರು ಹೇಳಿದ್ರಂದ್ರ ಅದೇ ತರ ಆರಾಮಾಗಿ ಬಂದೈತಿ. ಇನ್ನೊಂದ್ ಪೌಡ್ರಿ, ನಮ್ಮೂರ್ ಒಳಗ ಒಂದ್ ಮಗು ಆರಾಮ್ ಇದ್ದಿದ್ಲ್ರಿ. 1 ತಿಂಗಳು 1.5 ತಿಂಗಳು ದವಾಖಾನಿಗೆ ಹಾಕಿದ್ರ ಅಮ್ಮ ಬಾಲ್ಕೋಟೆಗ. ಇವು ಇಲ್ಲಿ ಹಾಕಿದ್ರು 1.5 ತಿಂಗಳು ಮಗನ ತೋರಿಸಿದ್ರ ಅವ್ರು. ಯಾವಾಗೂನು ಆರಾಮ ಆಗ್ಲಿಲ್ರಿ. ಕಣ್ಣು ಮುಚ್ಚಿದ ಕಣ್ಣು ಮಗ ತೆರಲಿಲ್ಲ, ದಿವ್ಸಾಲು ಕೋಮದಾಗಿಟ್ರು. ಹೆಂಗ್ ಮಾಡ್ಬೇಕಂತೇಳಿ ಹೊಳ್ಳಿ ಒಂದ್ ಇವ್ನಾರ ಕೇಳ್ಬೇಕಲ್ಲ ಯಥಾರ್ಥ. ಅವ್ರ ಒಂದ್ ತಳ ತಿಳ್ಕೊಂಡ್ರು ಮನ್ಯಾಗ ಯಾರ ಹತ್ರ ಹೋಗ್ಬೇಕು ಇದು ಎಂತ ಜಡ್ ಅಂತೇಳಿ. ಇವ್ರ ಹತ್ರ ಬಂದ್ ಕೇರಿ ಏನ್ ಕೇಳಿದ್ರ ಅಂದ್ ಹಿಂಗಾಗೈತಪ್ಪ ಹೆಂಗ್ ಮಾಡೋದು ಮುತ್ಯ ಅಂದ. ಏನಿಲ್ಲ, ಸೋಳ ಬಾಯಿ ನೀರ್ ತುಂಬ್ಕೊಂಬರಿ. ಸೌಳ ಬಾಯಿ ಅಂತೇವ್ರಿ ನಾವು, ಅದು ಒಳ್ಳೆ ಪವಿತ್ರ ಅದು ಬಾಯಿ ರೀ ಅದು. ಆ ಸೋಳ ಬಾಯಿ ನೀರ್ ತಗೊಂಡ್ ಒಂದ್ ತೆರಿಗೆ ತಗೊಂಡ್ ಅವ್ರ ಹತ್ರ ಬಂದ್ರು, ದರ್ಗಾಕ್ ಬಂದ್ರಿ ಇಲ್ಲಿ ಮಸೂತಿಗೆ ಬಂದ್ರೆ ಹೇಳಿದವ ಇಷ್ಟು ದಿನ ಹೋಗಿ ಈ ತರ ಎಲ್ಲಾ ಮೂಲಿಗೆಲ್ಲ ಹೊಡೆದು ನಿಮ್ಮ ಮನೆಯಾಗ ಇದನ್ನ ಮಾಡಿ ಇದನ್ನ ತಗೊಂಡು ದಿವ್ಸಾಲ ಇದೇ ನೀರ್ ತಗೊಂಡ್ ಒಂದಿಷ್ಟು ಕೂಡ್ಕೇರಿ ನಿಮ್ ಮಗನ ಜಳಕ ಮಾಡ್ಸು. ಇಲ್ಲಿ ಏನ್ ಮನ್ಯಾಗ ಈ ತರ ನಿಮ್ ಜಗಳಿಗೆ ಇದನ್ನ ಮಾಡ್ಕ್ಯಾರ ನೀರ್ ಹೊಡೆದ್ ದೀಪ ಹಚ್ಚು,
ಆ ಮಗ ನಾಳೆಗ್ ಕಣ್ಣು ತೆರದ್ ನಾನ್ ನೋಡ್ಲಿಕ್ಕ ನಾನ್ ಕೇಳಕ್ ಹೋಗ್ಬೇಡ್ರಿ ಅಂದ್ರ ಮಳ ಮರದನ ಖುಷಿಯಾಗಿ ಅಲ್ಲಿ ಮಗ ಆಡ್ತಿತ್ರಿ ಎಲ್ಲಿ ಅಂದ್ರ ಅಲ್ಲೇ ಆಸ್ಪತ್ರೆಯಲ್ಲಿ ಅವ್ರೆಲ್ಲಾ ಆ ತರಾನ ಒಂದೊಂದು ಪೌಡ್ ಆಗ್ಯಾವ್ರಿ ಅವ್ರ ಬರೇ ಈ ಕುಂತ ಅವ್ರ ಜಾಗ ಪ್ರಸಾದ್ ಹೇಳಿದ್ರ ಮತ್ತೊಂದ್ರಿ ಅವ್ರ ಇಲ್ಲಿಂದ ನಮ್ಮ ಹೆಣ್ಣು ಮಗಳು ಒಂದ್ ಊರಿಗೆ ಕೊಟ್ಟಿತ್ರಿ ಬೇರೆ ಗರ್ಸಂಗಿ ಕೊಟ್ರ ಎಲ್ಲಾರು ಅವ್ರ ಮುಂದ ಒಂದ್ 7-8 ಕೂಸ್ ಸರಿ ಇಲ್ಲ ಫಸ್ಟ್ ಹೇಳ್ಕೊತ ಬಂದಾರ ಕೂಸ್ ಸರಿ ಇಲ್ಲ ತೆಗಿಬೇಕಿದು ಒಳ್ಳೇದಿಲ್ಲ ಕೂಸ ತೆಗಿಬೇಕಂತಂದ್ರ ಅವ್ರ ಏನ್ ಮಾಡಿದ್ರು ಆಗೇತಿ ಒಬ್ರು ಹಿಂಗ್ ಹೇಳ್ತಾರ ಒಬ್ರು ಹಂಗ ಹೇಳ್ತಾರ ತೆಗಿದ್ ಬೇಡ ನಮ್ಗೆ ಇವಾಗ ಬಾಳ ದಿನಕ್ಕೆ ಆಗೇತಿ ಇದು ಅಂತೇಳಿ ಅವ್ರು ಭಾವಿಸಿ ಹಂಗ ಬಂದ್ರು ಮುಂದ್ 8-9 ಬಂತು 8-8:30 ಹೊತ್ತು ಅವಾಗ ಇವ್ರ ಹತ್ರ ಬಂದ್ರೆ ಹೆಂಗ್ ಮಾಡ್ಬೇಕಂತ ಏನಿಲ್ವಾ ಯಾರ್ ಏನ್ ಹೇಳಿದ್ರ ನಿನ್ಗೆ ಸಿಜ್ರಿಂಗ್ ಆಗುದಲ್ಲ ಏನು ಆಗಲ್ಲ ಫಸ್ಟ್ ಗಂಡ ಮಗನ ಹುಟ್ಟತ್ತ ಏನು ಅದಕ್ಕೇನು ನೀ ತಗ್ಸಾಕ್ ಹೋಗ್ಬೇಡ್ರಿ ಏನೋ ಮಾಡ್ಬೇಡ್ರಿ ನೋಡಕಂತ ಹೇಳಿ ಈ ಬಾಯನ್ ನೀರ್ ತಗೊಂಬಂದ್ ಇಲ್ಲಿ ಮಾಡಿ ಪೂಜಿಸಿ ಮುತ್ಯ ನೀನ್ ಏನಾರ ಇದನ್ನ ಮಾಡಿದ್ರ ನಾ ಮುತ್ಯಾಗ ಏನಾರ ಕೊಟ್ಟು ನಾನು ಇದನ್ ಮಾಡ್ತೀನಪ್ಪ ನನ್ನ ಮಗ ಹುಟ್ಟಿದ್ರ ಸಾಕು ನೌಕರಿ ಐತಿ ನಿನ್ಗೆ ಏನ್ ಬೇಡ್ತಿ ಅದನ್ನ ಕೊಡ್ತೇವ ನಾನ್ ಏನ್ ಬೇಡಂಗಲ್ಲಪ್ಪ ಅಲ್ಲಿ ಏನ್ ಕೊಡ್ತೀರಿ ಆ ಮುತ್ಯಾಗ ಮುಟ್ಸವ ನಾನು ನೋಡಕಂತೂ ಯಾರು ಸುಳ್ಳು ಹೇಳ್ತಾರ ಏನು ಮಾಡಕ್ ಹೋಗ್ಬೇಡ್ರಿ ಅಂದ್ರ ಅವ್ರು ಹೇಳಿದಂಗನ ಗಂಡು ಮಗ ಜನಿಸಿಂದ ಅವ್ರ ಈ ಮಠ ಇದಕ್ಕ ಮಸೂತಿಗೆ ಯಾವ ತರ ನಡ್ಕೋತಾರ ಅನ್ನೋದು ಅವ್ರಿಗೆ ಗೊತ್ತ್ರಿ ನಮ್ಮ ಹಸನ್ ಸಾಬ್ರು ಮಾಡ್ಯಾರ ಹೆಂಗ್ ಮಾಡ್ಯಾರ ಅಂದ್ರ ಅವ್ರು ಫಸ್ಟ್ ಮೊಹರಂ ಹಬ್ಬದಾಗ ಪ್ರತಿ ಜಾತ್ರೆ ನಡೆದೈತ್ರಿ ಇಲ್ಲಿ ಜಾತ್ರೆ ನಡೆದಿದ್ದು ಎಲ್ಲಾರು ಒಂಥರ ಬರಗಾಲ ಮಳೆ ಆಗ್ತಾ ಇಲ್ಲ ಅವಾಗೆಲ್ಲ ಈ ಕವಲಿ ಇದ್ದಿದ್ದಲ್ಲ ನಮ್ಮ ಊರಿಗೆ ನೀರಿನ ಕೊರತೆ ಇತ್ತು ಈ ಮಳೆ ಆದಾಗ ಬೆಳಿಬೇಕು ಆಗಿನ ಮಂದಿ ಏನಂದ್ರ ವರ್ಷಲ ಆಚಾರ ಮಾಡಂಗ ಅಲಬ್ಬ ಆಚಾರ ಮಾಡ್ತಿದ್ರ ಆ ಟೈಮ್ದಾಗ ಏನತ್ತ ಎಲ್ಲಾರು ಸೇರಿ ಇಲ್ಲಿ ಮಾಡುವ ಹೊತ್ನ್ಯಾಗ ಏನ್ ಮಾಡುದು ಇವ್ನವ್ನು ಬರೇ ಹೋಗ್ತಾರ ಕುಣಿತಾರ ಅಡ್ಡಾಡ್ತಾರ ಯಾವ ಮಳಿ ಇಲ್ಲ ಬೆಳೆ ಇಲ್ಲ ಕರೆ ಸತ್ಯ ಐತಾರ ನಮ್ಮ ಮಳಿ ಬರ್ಬೇಕು ಏನ್ ಹೋಗ್ತಾರ ಬರ್ತಾರ ಹಿಂಗ ಕುಣಿತಾರ ಅಂತೇಳಿ ಕೆಲವೊಂದ್ ಮಂದಿ ಆಚರಣೆ ಮಾಡಿ ಅವ್ರಿಗೆ ಆಡ್ಸ್ಯಾಡನ ಕುಂತ ಮನುಷ್ಯನ ನಮ್ಮ ಹಸನ್ ಸಾಬ ಯಥಾರ್ಥ ಇದ್ದವನ ಅವನ ದೇವ್ರ ಹಿಡಿಯವನ ಅಲ್ಲಾ ಹಿಂಗಂದ್ರಂತ ಆಗಿನ ಕಾಲದಾಗ ಈ ಬಾಯಿ ನಾವ್ ಹೇಳ್ತೇವಲ್ಲ ಈ ಸೋಳು ಬಾಯಿಯಾಗ ಹನಿ ನೀರ್ ಇದ್ದಿದ್ದಲ್ರಿ ಮಾಡ್ದಾಗ ಒಂದ್ ಸ್ವಲ್ಪ ಒಂದ್ ತರ ಗುಂಡಿನ ತರ ಒಂದ್ ತಟಗ್ ಒಂದ್ ಕೊಡ ಎಡ್ಕೊಂಡ ನೀರ್ ಇರ್ತಿತ್ತು ಅವಾಗ ಎಲ್ಲಾರು ಅವಾಗ ಒಂದ್ ಸ್ವಲ್ಪ ಬೇಕಾದಂಗ ಇದ್ದೆ ಬಿಡ್ರಿ ನಾವ್ ಈಗ ಒಂದ್ 40 ವರ್ಷದ ಹಿಂದಿದ್ದು ನಾವು ಆಡ್ತಿದ್ರು ಹಿರಿಯರು ಆಡ್ತಿದ್ರು ಅವ್ರ ಜೊತೆಯಲ್ಲಿ ಓಡಾಡ್ತಿದ್ರು ಇಲ್ಲೆಲ್ಲಾರು ಆಡುವ ಹೊತ್ನ್ಯಾಗ ಒಂದ ಪಟ್ಟಿಗೆ ನೀಲ್ ಎದ್ದು 2 ಪಟ್ಟಿಗೆ ಸೀದಾ ಮ್ಯಾಗ ಮಟ್ಟಿ ಬ್ಯಾರಲಿಂದ ಒಳಗ್ ಜಿಗದ್ರಿ ಆಸ ಬಂಡಿಗೆ ಮುತ್ಯ ಜಿಗದ್ರ ಅವ ಸತ್ತ ಅಂತ ಎಲ್ಲಾರು ಭಾವಿಸಿ ಎಲ್ಲಾರು ಓಡಿಗ್ ನೋಡುವಾಗ ಅವ ಅದ್ ಹೆಂಗ ತುಂಬಿದ ಬಾಯಾಗ ಜಿಗದು ತೋರ್ಸ್ಕೊಂಡ್ ಹೊಳ್ಳಿ ಹಿಂಗಾಸಿ ಸೀದಾ ಇವ್ರ ಎದುರಿಗೆ ಬಂದ ಅಂದ್ರೆ ಎಲ್ಲಾರು ಈ ತರ ಮಾಡಿದ್ರು ಇಂತ ಎಲ್ಲಾ ಪೌಡ್ಗಳು ಅವ್ರು ಮಾಡ್ಯಾರಿ ಸಾಕ್ ಬೇಕಾದಷ್ಟು ಇನ್ನು ಭಕ್ತರು ಎಲ್ಲೆಲ್ಲಿ ಒಂದ್ ದಿನ ದಾರಿ ಮಟ್ಟನು ದರ್ಗಾಕ್ ಬರ್ತಾರೆ ಅವ್ರ ಅಲ್ಲಿ ಪೌಡ ಮಾಡ್ತಾರ ಇವ ಪತ್ಯಸ ಮುತ್ಯ ಇಲ್ಲಿ ಮಾಡ್ತಾನ್ರಿ ಜನ ಹರಿದ್ ಬರ್ಬೇಕಂದ್ರ ಕಾರಣ ಅವ್ರ ಹತ್ರ ಶಕ್ತಿ ಇತರ ಬಂದಿರ್ತಾರ ಆ ಶಕ್ತಿನೂ ನಮಗೈತ್ರಿ ನಾವ್ ಎಲ್ಲಿ ನೆನ್ಸ್ಕೊಂಡ್ ಹೋಗ್ಬೇಕಂತೇವ ಅಲ್ಲೆಲ್ಲಾ ನಮ್ ಶತ ಸಿದ್ದಾಗ್ಯಾವ್ರಿ ಇಲ್ಲಿ ಆ ತರ ನಮ್ ಊರಾಗ ಪೌಡ್ ಐತ್ರಿ ಈಗ ಮೊನ್ನೆ ಇವಾಗ ಆದಿದ್ದು ಈಗ 1-1.5 ವರ್ಷದಿಂದ ಹುಡುಗ ದೇವ್ರ ಬಂತ್ರಿ ಯಥಾ ಪ್ರಕಾರ ಅವ್ ಬರ್ತಿದ್ದ ಹೋಗ್ತಿದ್ದ ಅಡ್ಡಾಡ್ತಿದ್ದ ಮೊನ್ನೆ ಏನಾತನ ಹೊಸ ದೇವ್ರು ಮಾಡ್ಸೋ ಮಂದಿಂದನ ಈಗ ಬಹಳ 1-8 ಹುಟ್ಟಿಗೆ ಅತಿ ವಿಜೃಂಭದಿಂದ ಅವ್ರಿಗೆ ಸವಾರಿ ಆತು ಸವಾರಿಯಾಗಿ ಕುಣಿ ಒಳಗ ಅಡ್ಡಾಡ್ ಹೊತ್ನ್ಯಾಗ ಒಂದ್ ಹುಡುಗ ತನ್ನ ಹತ್ರ ರುಂಬಾಲ್ ಅಂದ್ರ ಒಂದು ಟಾಯಲ ಹಸಿರು ಟಾಯಲ್ ತಗೊಂಡು ಈ ನಿಗಿ ಅನ್ನುವಂತ ಬೆಂಕಿ ಒಳಗ ಅವನ್ನ ಈಗ ಹಾಸಿ ಅದ್ರಾಗ ಒಳಗ ಮೊಳಕಾಲ್ ಹಚ್ಚಿ ಕುಂತು ಹೊಳ್ಳಿ ಬೆಂಕಿ ಸುಟ್ಟಿತಪ್ಪ ಇದು ಏನೋ ಮರ ಏನ್ ಮಾಡಿದ್ ಹುಡುಗ ಇದು ಟಯಲ್ ಎಲ್ಲ ಸುಟ್ಟಿತಂತ ಟಯಲ್ ಸುಟ್ಟೈತಿ ಅಂತ ಅವ್ನ್ ಖಬರ್ ಇಲ್ಲ ಸೀದಾ ಎದ್ದು ಓಡಿ ಬಂದ್ರ ಹಿಂದಲ್ಲ ಅವ್ರು ಜಾಡ್ಸಿದ್ರ ಟಯಲ್ದಾಗ ಏನು ಆಗಿಲ್ರಿ ಆ ತರ ಪೌಡ್ಗಳು ಅನೇಕ ನಡೀತಾವ ಇದ್ದಾವ ನಮ್ಮ ಮುತ್ಯಾನ ಇವತ್ತೇ 2 ದಿವಸ ಮುಸಲ್ಮಾನಕ್ಕೇನ 90% ನಾವು ಹಿಂದೂ ಮಂದಿ ನಮ್ ಸಮಾಜ ದೊಡ್ಡದೈತಿ ಅಂತೇಳಿ ಅವ್ರು ನಮ್ನ ಬಿಡಂಗಿಲ್ಲ ಅವ್ರು ನಾವ್ ಬಿಡಂಗಿಲ್ಲ ಅವ್ರ ಮನೆಯಲ್ಲಿ ಏನಾದ್ರು ನಮ್ಮನ್ನ ಅವ್ರು ಕರ್ಕೊಂಡು ಹೋಗ್ತಾರ ಅವ್ರು ನಮ್ಮ ಮನೆಯಲ್ಲಿ ಆದ್ರ ಅವ್ರು ಬರ್ತಾರ ಮೈಸೂರು ದಸರಾದಲ್ಲಿ ಮಿಂಚಿದ ಯರಜರಿಯ ಐತಿಹಾಸಿಕ ಜಾನಪದ ಹೆಜ್ಜೆಮೇಳ. ಯರಜರಿ ಗ್ರಾಮದ ಹೆಸರನ್ನು ಇಡೀ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಮಾಡಿರುವ ಕೀರ್ತಿ ಇಲ್ಲಿನ ಶ್ರೀ ಪರಮಾನಂದ ಹಾಗೂ ಇಮಾಂ ಕಾಸಿಂರ ಜಾನಪದ ಹೆಜ್ಜೆಮೇಳಕ್ಕೆ ಸಲ್ಲುತ್ತದೆ. ಗ್ರಾಮದ ಯುವ ಹರಿಕಾರ ಮುಖಂಡರಾದ ಭೀಮಸೇನ ಕೋಳೂರು ಅವರು ಜಾನಪದ ಮೇಳದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ಕೇವಲ 4-5 ವರ್ಷಗಳ ಅವಧಿಯಲ್ಲಿ
ಈ ಗ್ರಾಮೀಣ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಇವರ ಸತತ ಪರಿಶ್ರಮ ಮತ್ತು ಕಲಾತಂಡದ ಶ್ರಮದ ಫಲವಾಗಿ ವಿಶ್ವಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಲಕ್ಷಾಂತರ ದೇಶಿ ವಿದೇಶಿ ಪ್ರೇಕ್ಷಕರ ಸಮ್ಮುಖದಲ್ಲಿ ಯರಜರಿಯ ಹೆಜ್ಜೆಮೇಳವು ತನ್ನ ಅದ್ಭುತ ಪ್ರದರ್ಶನ ನೀಡಿ ಇಡೀ ನಾಡಿನ ಜನಮನ್ನಣೆ ಗಳಿಸಿ ಜಿಲ್ಲೆಗೆ ಕೀರ್ತಿ ತಂದಿದೆ. ಸುಮಾರು 300 ವರ್ಷದ ಕಾಲ ನಮ್ಮ ಹಿರಿಯರು ಹಿಂದೆ ಕಿರ್ಸೂರು ಹನುಮಂತ ನಮಗೆ ಕಲಿಸಿ ಹಾಕಿಕೊಟ್ಟಂತ ಹೆಜ್ಜೆ ಮೇಳದ ಪಾರಂಪರಿಕವಾಗಿ ನಮ್ಮ ಹಿರಿಯರು ಹಾಗೂ ನಮ್ಮ ಊರಿನ ಸಣ್ಣ ಮಕ್ಕಳಾಗಲಿ ಎಲ್ಲರಿಗೂ ಆ ಪಾರಂಪರಿಕ ಹೆಜ್ಜೆ ಉಳಿದು ಬಂದಿದೆ. ಅದರಂತೆ ನಮ್ಮ ಊರಿನಲ್ಲಿ ಈ ಹೆಜ್ಜೆ ಮೇಳ ಉತ್ತುಂಗಕ್ಕೆ ಹೋಗಬೇಕಾದ್ರೆ ಕಾರಣೀಭೂತರಾದ ಶ್ರೀಮಾನ್ ಭೀಮಸೇನ್ ಕೋಳೂರ್ ಹಾಗೂ ಅವರ ತಂಡದ ಎಲ್ಲ ಪದಾಧಿಕಾರಿಗಳು ಈ ಜಂಬೂ ಸವಾರಿ ಮೈಸೂರು ದಸರಾ ಅದರಲ್ಲಿ ಭಾಗವಹಿಸಲು ಕಾರಣೀಭೂತರಾದ ಶ್ರೀ ಬಿ.ಜಿ. ನಾಗಾವಿ ಸರ್ ಮತ್ತು ಸಿದ್ದಣ್ಣ ಡಮ್ನಾಳ್ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪರಶುರಾಮ್ ಮತ್ತು ಲಕ್ಷ್ಮಣ್ ವಡ್ಡರ್ ಇವರು ಕೂಡ ನಮಗೆ ಸಹಾಯ ಮಾಡಿ ಮೈಸೂರಿನ ವಿಶ್ವವಿಖ್ಯಾತ ಮೈಸೂರಿನ ದಸರಾದಲ್ಲಿ ಭಾಗವಹಿಸಲು ಎಲ್ಲರೂ ಸಹಕರಿಸಿ ನಮ್ಮನ್ನು ಆ ತಂಡದಲ್ಲಿ ಇದರಲ್ಲಿ ಭಾಗವಹಿಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ತಂಡಿನವರೆಲ್ಲರೂ ಸೇರಿ ಭೀಮಸೇನ್ ಕೋಳೂರ್ ಅಂತೇಳಿ ನಮ್ಮ ಹೆಜ್ಜೆ ಮೇಳದಲ್ಲಿ ನಮ್ಮನ್ನ ಅಧ್ಯಕ್ಷನ್ ಮಾಡ್ಕೊಂಡಿರ್ತಾರ. ಅವರು ನೇತೃತ್ವದಲ್ಲೇನೆ ಎಲ್ಲರೂ ನಮಗೆ ಬೆನಿಫಿಟ್ ಆಗಿ ನಮ್ಗೆಲ್ಲರೂ ಸಹಾಯ ಸಹಕಾರದಿಂದ ನಾವು ಎಲ್ಲ ಒಂದು ಮುಗಿಲ ಹತ್ರಕ್ಕೆ ಹೋಗ್ಬೇಕಾರ ಅವ್ರದ್ದೆಲ್ಲಾರು ಬೆನಿಫಿಟ್ ಇತ್ತು. ಎಲ್ಲ ಹೋಗಿ ಬಂದೇವ್ರಿ ಸರ್, ಎಲ್ಲರೂ ಸಹಾಯ ಸಹಕಾರದಿಂದ. ಅವ್ರು ಯಾವಾಗ ಒದರಿದ್ರು ನನ್ನ ಅಣ್ಣ ತಮ್ಮರಗಂತ ನೋಡ್ಕೊಂಡು ಎಲ್ಲಾ ತರದಿಂದ ಅವ್ರನ್ನೆಲ್ಲ ಚಂದಾಗ ಒಂದು ಓಡಿಸಿ ನಾವು ಎಲ್ಲ ಊರಲ್ಲಿ ಆಡ್ಬೇಕು. ಈ ಹಿಂದ್ ಕಿರಿಯರೆಲ್ಲ ಇದನ್ನ ಬಿಟ್ಟಿದ್ರು. ಏನಂತ ಬಿಟ್ಟಿದ್ರ ಅಂದ್ರ ಊರಾಗ ಪ್ರತಿ ವರ್ಷನು ಊರೊಳಗನ ಯಥಾ ಪ್ರಕಾರ ಆಡ್ಕೊತಂಗ ಹೋಗ್ತಿದ್ರು. ಅದನ್ನ ನಾವ್ ಇಲ್ಲಿಗೆ ನಿಲ್ಲಿಸಬಾರ್ದು, ಇದು ಮುಂದೂರ್ಗ್ ಹೋದ್ರೆ ಹೆಂಗಾದಿತ್ತು, ನಮ್ಮೂರ್ ಹೆಸರು ಬಂದಿತ್ತು, ಇದು ಆಡ್ಕೊತಾನ ಇದನ್ನ ಮರಿಬಾರ್ದು, ಹಿಂದ್ ಕಿಳಿಯರ್ ಮಾಡಿದ್ದು ಇದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು ಅಂತೇಳಿ ಸುಮ್ನೆ ಯಥಾರ್ಥ ನಾವು ಜಾಲಬ್ದಾಗ ಆಡೋದು ಅಷ್ಟೇ ಅಲ್ಲ, ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದಾಗತ್ತನ್ನಂತ ಭಾವನೆ ಇಟ್ಕೊಂಡು ಎಲ್ಲಾರನ್ನು ಒದರಿ ಕೂಕೇರಿ ಒಂದ್ಗೂಡಿಸೊಂದು ಮಾಡ್ಕೊತ ಹೊಂಟೇವು. ಯಾ ಕಡೆ ಹೋಗ್ತೇವೆ ಅಡ್ ಚಂದ ಅನಿಸ್ತು. ಎಲ್ಲಿ ಹೋದಲ್ಲಿ ನಮಗ್ ಬಹುಮಾನ ಅವು ದೊರಕಾಕತ್ತಿದ್ವು. ಮಾಡಿದೆವು. ನಮ್ಗೆ ಇವತ್ತು ಹಿಂಗ್ ಮಾಡಿದ್ರೆ ಹಿಂಗಾದಿತ್ತಾನೆ, ಹಿಂಗ್ ಮಾಡಿದ್ರೆ ಹಿಂಗಾಗಿತ್ತು, ಈ ಡ್ರೆಸ್ ಉಟ್ರೆ ಹೆಂಗಾದೈತಿ, ಇದನ್ನ ಮಾಡಿದ್ರೆ ಹೆಂಗಾಗಿತ್ತ ಅನ್ನಂತ ನಮ್ ಭಾವನಾ ಇಟ್ಕೊಂಡು ನಾವೆಲ್ಲಾ ಕಡೆ ಹೋದಂಗ ನಮ್ಗ್ ಚಂದ ಸನ್ಸಾಕತ್ತು ಮಾಡಾಕತ್ತಿದೇವ್ರಿ. ಇಲ್ಲಿಂದ ಗೋವಾ ಹೋಗಿ ಬಂದೆವು, ಹೈದರಾಬಾದ್ ಹೋಗಿ ಬಂದೆವು, ಕರ್ನಾಟಕದ ಯಾವ ಮೂಲೆಯಲ್ಲಿ ಕರೆದ್ರು ನಾವು ಅಲ್ಲೇನಿಲ್ಲ, ಎಲ್ಲಾ ಕಡೆ ಒಂದ್ ಗೂಡ್ಸೊಂದ್ ಹೋಗಿ ಅದ್ರಾಗ ಎಲ್ಲಾರು ಶ್ರಮ ಪಟ್ಟು ದುಡ್ದು ಒಂದ್ ಹಂತಕ್ ಬಂದೇವ್ರಿ. ನಮ್ಮ ಊರವ್ರು ಎಲ್ಲಾರು ಗುರು ಹಿರಿಯರ್ದು ಎಲ್ಲಾರ್ದು ಆಶೀರ್ವಾದ ನಮ್ ಬೆನ್ ನಿಂತಿತ್ರಿ. ಅಂದ್ರಲ್ಲೇ ನಾವು ಅಟ್ಟಮಟ್ಟ ಹೋದೆವು. ಮತ್ತು ನಮ್ ದೇವ್ರದ್ದು ಐತಿ, ಎಲ್ಲೇ ಹೋದ್ರು ನಮ್ಮ ದೇವ್ರು ನಾವ್ ಏನ್ ಮಾಡ್ಬೇಕಂತ ನಮ್ ದೇವ್ರ ಆಶೀರ್ವಾದ ಅಂತೂ ಕಂಟಿ ಇರುತ್ತೆ. ಹಿಂದಕ್ರಿ ಹಿರಿಯರು ನಮ್ಮ ಊರಲ್ಲಿ ಅದು ಏನಿತ್ತು ಏನೋ ಗೊತ್ತಿಲ್ಲ, ಒಂದು 160 ವರ್ಷದ ಹಿಂದಲ್ದ ಹೇಳ್ತಾರ್ರಿ. ಹಿಂದಕ್ಕ ಕಿರ್ಸು ತಂಡದಾಗ ಏನಿಲ್ರಿ, ಹಿಂದಕ್ ಹಿರಿಯರು ನಮ್ಮಲ್ಲಿ ಏನಪ್ಪಾ ಹಂಗ ನಾವ್ ಅಲಾದೇವ್ರು ಅಂದ್ರ ಒಂದು ಕೋಲ್ ಹಿಡ್ಕೊಂಡು ಈ ತರ ನಾವ್ ಹುಚ್ಚನಂಗ್ ಕುಣಿತೇವು. ನಾವ್ ಈ ಊರಿಗೆ ಒಳ್ಳೆ ಕಲ್ಸವ್ರು ಯಾರು ಬರ್ತಾರ ಅಂತ ಹೇಳಿ ಹಿಂದಕ್ ಹಿರಿಯರು ಒಂದು 4 ಮಂದಿ, ಅವಾಗ ಸ್ವಲ್ಪ ಮಂದಿ ಇದ್ದಾಗ ಅಲ್ಪ ಮಂದಿ ಸಂಖ್ಯೆ ಇದ್ದ ಟೈಮ್ದಾಗ ಇದನ್ನ ಏನ್ ಮಾಡ್ಲಿ, ಇನ್ನೊಂದು ಊರಿಗೆ ಹೋಗಿ ನಾವ್ ಎಲ್ಲಿ ಒಳ್ಳೆ ಕಲಿಸ್ತಾನ ಅವ್ನ್ ಕರ್ಕೊಂಡ್ ಬರ್ಬೇಕಂತ ಹೇಳಿ ಗುರು ಹಿರಿಯರು ತಯಾರಾದಾಗ ಕಿರ್ಸೂರ್ ಹನುಮಪ್ಪತ್ತಿ ಅಂತ ಒಬ್ಬ ಮನುಷ್ಯ ಇದ್ದ ಯಜಮಾನ, ಭಾರಿ ಹೆಜ್ಜೆ ಕಲಿಸ್ತಿದ್ನಂತ್ರಿ. ಅವನ ಹತ್ರ ಕರ್ಕೊಂಬಂದ್ರ ಅವ್ರು ಹೋಗಿ ಒಂದಿಬ್ರು ಕರ್ಕೊಂಬಂದ್ ಒಂದ್ ತಿಂಗಳಾನ್ ಗಟ್ಲೆ ಇಟ್ಕೊಂಡ್ ಅವಾಗ ಕಲಿಯುವಾಗ ಯಾರಿದ್ರಂದ್ರ ನಮ್ಮ ಲೋಕಮೊಗ ಕೆಂಚಪ್ಪ ಮುತ್ಯ ಆಲಿ, ಮತ್ತ ನರ್ಸನ್ಗಿ ಮಲ್ಲಪ್ಪ ಮುತ್ಯ ಆಲಿ, ಪೀರ್ ಸಾಬ್ ನಾಯ್ಕೋಡಿ ಅವ್ರ ಆಲಿ, ಮತ್ತು ನಮ್ಮ ಮರಿಯಪ್ಪ ಮಾಮ ನರ್ಸುನ್ಗಿ ಆಲಿ, ಇವರೆಲ್ಲ ಹಿಂದಕ್ ಹನುಮಪ್ಪ ಮತ್ತೆ ಶಿವಪ್ಪ ಮೇಟಿ, ಶಿವಪ್ಪ ಮುತ್ತೆ ಮೇಟಿ, ಇವರೆಲ್ಲಾ ಹಿಂದ್ ಕಿರಿಯರ್ ಎಲ್ಲಾರು ಕೂಡಿ ಭಾವದೀತಿರ್ಲಿಂದ ಎಲ್ಲಾರು ಆಡಿ ಬಾಳ ಅಜ್ಕಟ್ಲಿಂದ ಆಡಿ ಒಳ್ಳೆ ಡ್ರೆಸ್ ಎಲ್ಲಾ ಮಾಡಿ ಅವಾಗೆಲ್ಲ ಹಿಂಗ್ ಕಲೀರಿ ಈಗ ಎಲ್ಲಾರು ಹಂಗ ಹೇಳಿದ್ರು ಕೇಳಂಗಿಲ್ಲ. ಆಗಿನ ಕಾಲದಾಗ ಅವ್ರು ಯಾರ ಸರಿಯಾಗಿ ಆಡ್ಲಿಕ್ಕಂದ್ರ ಆತಿಂದ ಈ ಕಡೆ ಬಂದ್ ಕೋಲ್ ತೊಗೊಂಡ್ ಹೊಡೆದವ್ರಿಗೆ ಕಲಿಸ್ತಿದ್ರು. ಮತ್ತೆ ಇದನ್ನ ಮಾಡ್ಬೇಕನ್ನಂತದ್ ಎಲ್ಲರಿಗೂ ಅನ್ಸುದು. ಅದು ಯಾವಾಗ ಕಾಲ್ ಕೂಡಿತಂದ್ರ ಈಗ ಒಂದ್ 8 ವರ್ಷದಿಂದ
ಸುಮ್ನೆ ಹಂಗ ಯಥಾ ಪ್ರಕಾರ ಅಲ್ಲಿ ಮಾಡ್ತಾರ ಇಲ್ಲಿ ಮಾಡ್ತಾರ ಬಾರಿ ಚಲೋ ಐತೆ ನಮ್ದು ಮುಂದಕ್ಕೆ ಹೋದ್ರೆ ಹಂಗದಿತ್ತ ಅನ್ನೋದು ಸುಮ್ನೆ ನಾವು ಊರಾಗ ಆಡ್ಕೋತ ಒಂದ್ ಸ್ವಲ್ಪ ಹೆಸರು ಹಂಗ ಸ್ವಲ್ಪ ಚಲೋ ಐತೆ ಅನ್ನಂಗ್ ಮಾಡ್ಕೊಂಡೇವು. ಆಮೇಲೆ ಒಂದ್ ಕಡೆ ಇಲ್ಲಿ ಬಸರ್ ಕೂಡ್ ಕರೆದ್ರು. ಆಮೇಲೆ ಇಲ್ಲಿ ನಮ್ಮ 3 ಅಜ್ಜಾರ್ ಮಠಕ್ ಫಸ್ಟ್ ಹೋದೆವು. ಅಲ್ಲಿಂದ ಮಠಕ್ ಬಂದವ್ರು ನಮ್ಮ ಊರಿಗೆ ಬರ್ತೀರ ನಿಮ್ ಊರಿಗೆ ಬರ್ತೀರೇನೋ, ಇದು ಚಲೋ ಐತಲ್ಲ ನಮ್ಮ ಊರಿಗೆ ಕರಿತೇವೆ, ಯಾವಾಗೂ ಆಡ್ತೀರಾ ನೀವು ಅಲ್ಲಬ್ಬ ಬಿಟ್ಟು ಮೊರಂ ಬಿಟ್ಟು ಆಡ್ತೀರಿ ಅಂದ್ರೆ ಹ್ಞೂನ್ರಿ ಅಂದೇವು. ನಮ್ಮ ಊರಿಗೆ ಬರ್ರಿ, ಇಲ್ಲಿ ಇಲ್ಲಿ ಇದು ಐತಿ ಜಾತ್ರೆ ಇದ್ದಾಗ ಕರಿತೀವಿ ಬರ್ತೀರಲ್ಲ ಅಂದ್ರ ಹ್ಞೂನ್ರಿ ಅಂದೇವ್. ಅಂದಾಗ ಹಂಗ ಆ ಊರಿಗೆ ಮುಕ್ಯಾಳಕ್ ಹೋದೇವ್ ನಾವು, ಮುಕ್ಯಾಳ ದರ್ಗಾಕ್ ಹೋದೇವ್ರಿ. ಬಾಳ ಖುಷಿ ಆತ್ರಿ ಅಲ್ಲಿ ಹೋಗಿ ಬಂದ್ರ ಒಂದ್ ಇದಕ್ ಹೋಗಿ ಬಂದಂಗ ಆತ್ರಿ ನಮಗ ಬಾಳ ಅಂದ್ರ ಬಾಳ ಖುಷಿ. ಅದ್ರಾಗ ನಾವ್ ಏನ್ ಮಾಡಿದ್ರಿ ನಾವೆಲ್ಲ ಓದೋರಲ್ಲ ಬರೆಯೋರಲ್ಲ ಇದನ್ನ ಹೆಂಗ್ ಮಾಡ್ಬೇಕು ಅಲ್ಲಿಗೆ ಹೋಗ್ಬೇಕನ್ನಂತ ಭಾವತ್ತಿತ್ ನಮ್ದು ಇತ್ರಿ. ಅದಕ್ಕೆ ನಾವ್ ಒಂದ್ ಸರ್ಗೆ ಹೇಳಿದೆ ನಮ್ಮ ಊರಾರ ದೊಡ್ಡವ್ರಿಗೆ ನಾಗವ್ ಶೆಟ್ರ್ ಅಂತೇಳಿ, ಅವರೆಲ್ಲ ಬಾಬು ಸರ್ ಅಂತ ಅಲ್ಲಿ ಅದರ ಆರ್ಮಿ ಸಿದ್ಧಾನವ್ರಿಗೆ ಏನ್ ಹೇಳಿದೆವು ಅಂದ್ರ ಹೆಂಗ್ರಿ ನಿಮ್ಮ ಒಂದ್ಸಲ ಮೈಸೂರ್ಗ್ ಬಂದ್ ಹೋಗ್ಬೇಕು ಹೆಂಗ್ ಮಾಡ್ಬೇಕನ್ನಂತ ಭಾವನಾ ಇಟ್ಟು ಹಳ್ಳಿ ಮಿಳಿ ನಾವ್ ಅಂದೇವು. ಆಯ್ತಪ್ಪ ನಿಮ್ ಸಂಘ ರಿಜಿಸ್ಟ್ರೇಷನ್ ಆಗೈತೆ ಅಂತ ಕೇಳಿದ್ರು. ಇಲ್ರಿ ನಾವ್ ಯಥಾ ಪ್ರಕಾರ ಊರಾಗ ಹಿಂಗ ಹಳ್ಳಿ ಗುಗ್ಗನ್ಗತಿ ಹಿಂಗ ಮಾಡ್ಕೊತ ಹೊಂಟಿವಿ ಹೆಂಗಂತ ಅಂದೇವು. ಇಲ್ಲಪ್ಪ ಹಂಗಲ್ಲ ನೀವು ಸಂಘ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಲ್ಲಿಗೆಲ್ಲ ಹೋಗ್ಬೇಕಂದ್ರ ರಿಜಿಸ್ಟ್ರೇಷನ್ ಮಾಡಿದ್ರಿ ಮೊದಲ್ ಅಂದ್ರ ಅದೆಲ್ಲ ಏನು ಗೊತ್ತಿಲ್ರಿ ಸರ್ ಹೆಂಗ್ ಮಾಡೋದಂದೆ. ಅವಾಗೆಲ್ಲ ನಮ್ಗೊಂದು ಬಗೆಹಡಿ ಸಂಗಣ್ಣವ್ರಲ್ಲಿ ನಮ್ ಕಣ್ಣೂರ್ ಮಾಂತೇಶ್ ಅವ್ರಲ್ಲಿ ಎಲ್ಲಾರು ಒಂದ್ ಗೂಡಿ ಹಂಗಲ್ಲ ಹಿಂಗ್ ಮಾಡುಂಬ ಯಾಕಾಗಲ್ಲ ನೀವು ಇಷ್ಟೆಲ್ಲ ಇದ್ರಿ ಆಗತ್ತಂತೇಳಿ 21 ಜನ ಸದಸ್ಯರನ್ನ ಮಾಡಿ ನಮ್ನೆಲ್ಲರನ್ನ ಕರ್ಕೊಂಡು ಹೋಗಿ ಸಂಘ ರಿಜಿಸ್ಟ್ರೇಷನ್ ಮಾಡಿ ಒಂದ್ ನೆಲೆ ಅದನ್ನ ನಮ್ ಗುರುತಿಸೋಂತ ಇಲ್ಲಿಂದ ವಾದೇವ್. ಹೋಗುವಾಗ ನಮ್ಮ ನಾಡಗೌಡ್ರಿಗೆ ಹೇಳಿದೆ ಸರ್ ಅವ್ರು ಅಂದ್ರೆ ಇಲ್ಲಿ ನಮ್ಮ ಇವ್ರಲ್ಲ ತಾಲೂಕು MLA ಅವ್ರ ಹತ್ರ ಹೋದೆ, ಹಿಂಗ್ರಿ ಸರ್ ನಮ್ದು ಆಯ್ಕೆ ಆತಂತ. ಆಯ್ತಲ್ಲ ಒಳ್ಳೆ ಖುಷಿ ಆಯ್ತು, ಹೋಗಿ ಬರ್ರಿ ಏನೋ ನಿಮ್ದು ಒಂದ್ ಗಾಡಿಂದ ಏನಾರ ನಾನ್ ಕೊಡ್ತೀನಿ ಅಂತ ಅವರು ಒಂದು ನಮ್ಗ ಖುಷಿಯಾಗಿ ಒಂದ್ ಗಾಡಿದು ಹೋಗ್ಬರು ಗಾಡಿ ಚಾರ್ಜ್ ಕೊಡ್ತೇವಪ್ಪ ಅಂದ್ರ. ಆಮೇಲೆ ನಮ್ ಹಿಂದೂ ಊರಾಗ ಎಲ್ಲಾರು ನಮ್ಮೂರ್ ತಂಡ ಅಲ್ಲಿ ಆಗೈತೆ ಅಂದ್ರ ಆ ಆರ್ಮಿ ಅವ್ರ ಅಲ್ಲಿ ದೊಡ್ಡವ್ರ ಅಲ್ಲಿ ನಮ್ಮ ಅಪ್ರಾದಿ ಮಲ್ಲವನವ್ರ ಅಲ್ಲಿ ಬೇರೆ ಯಾರ ಅಲ್ಲಿ ಎಲ್ಲಾರು ನಮ್ಗೆ ನೀವ್ ಹೋಗಿ ಬರ್ತೀನಾರ ಆಯ್ತು ಒಳ್ಳೇದು, ನಾನು 2,000 ಹಾಕ್ತೀನಿ ನೀನ್ 2,000 ಹಾಕ್ತೇವೆ ಅಂತ ಎಲ್ಲಾರು ಕೂಡಿ 1 ಲಕ್ಷ ರೂಪಾಯಿ ದುಡ್ಡು ಜಮಾ ಮಾಡಿದ್ರು. ಅಲ್ಲಿಗೆ ಹೋಗಿ ನಾವು ಆಡಿ ಬಂದೇವು. ಅಲ್ಲಿ ನಮ್ಮ ಊರವ್ರ ಅಲ್ಲಿದ್ರು ನಾಗವ್ ಶೆಟ್ರ್ ಅಂತ ಹೇಳಿ. ಬೆಳಗಾವಿ ಜಿಲ್ಲೆ ಹಾಗೆ ಶ್ರೀ ಕೋಲೂರು ವಿಜಯಪುರ ಜಿಲ್ಲೆಯ ಕಲಾವಿದರು ಇಲ್ಲಿ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಅದರಲ್ಲೂ ರಾಯಚೂರು ಜಿಲ್ಲೆಯಲ್ಲಿ ಮೊಹರಂ ಹಬ್ಬದ ಸಂದರ್ಭದಲ್ಲಿ ಒಂದು ವಿಶೇಷ ಕುಣಿತ ಮೇಳ. ಇದರ ರೂಪ ಮತ್ತು ವಿಧಾನ ದಕ್ಷಿಣ ಕರ್ನಾಟಕದ ಸುಗ್ಗಿಯ ಕುಣಿತವನ್ನ ಹೋಲುತ್ತದೆ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿಯಿಂದ ಸೌಹಾರ್ದತೆಯ ಹೊಸ ಮಜಲು, ಮಜೀದಾ ಜೀರ್ಣೋದ್ಧಾರ. ಕೇವಲ ಹಬ್ಬ ಆಚರಿಸುವುದಷ್ಟೇ ಅಲ್ಲದೆ ಯರಜರಿ ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಒಂದಾಗಿ ಗ್ರಾಮದ ಹಳೆಯ ಮಸೀದಿಯನ್ನು ಅತ್ಯಂತ ಆಕರ್ಷಕವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ದೇವರ ಹಳೆಯ ಪಂಜಾಗಳನ್ನು ಪುನಶ್ಚೇತನಗೊಳಿಸುವ ಮೂಲಕ ಸಮಾಜಕ್ಕೆ ಭಾವೈಕ್ಯತೆಯ ಹೊಸ ಸಂದೇಶ ರವಾನಿಸಿದ್ದಾರೆ. ಸಂಭ್ರಮಕ್ಕೆ ಸಾಕ್ಷಿಯಾದ ಊರಿನ ಗಣ್ಯರು. ಈ ಐತಿಹಾಸಿಕ ಹಾಗೂ ಸೌಹಾರ್ದಯುತ ಹಬ್ಬದ ಮಹೋತ್ಸವದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಶಂಕರಣ್ಣ ದೇಶಮುಖ, ಬಾಬುಧಣಿ, ಸಂಗಪ್ಪ ಕನ್ನೂರ, ಮಹಾಂತೇಶ ಕನ್ನೂರ, ಅನ್ಸೂರಸಾಬ ನಾಯ್ಕೋಡಿ, ಭೀಮಣ್ಣ ಕೋಳೂರು, ಹಣಮಂತ ಮೇಟಿ, ಜುಮ್ಮಣ್ಣ ನರಸೋಣಗಿ, ಶಿವಯ್ಯ ಹಿರೇಮಠ, ಅಲ್ಲಾಸಾಬ ನಾಯ್ಕೋಡಿ, ಮಲ್ಲಣ್ಣ ಅಪರಾಧಿ, ಅಶೋಕ ಅಪರಾಧಿ, ಭೀರಪ್ಪ ಗಡೇದ, ಸಿದ್ದನಗೌಡ ಪಾಟೀಲ ಸೇರಿದಂತೆ ಊರಿನ ಸಮಸ್ತ ಹಿರಿಯರು, ಮಾತೃಶಕ್ತಿ, ಮಹಿಳೆಯರು, ಯುವಕರು ಮತ್ತು ಪುಟಾಣಿ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ಹಬ್ಬದ ರಂಗನ್ನು ಹೆಚ್ಚಿಸಿದ್ದರು. ಧರ್ಮದ ಹೆಸರಿನಲ್ಲಿ ಗೋಡೆಗಳನ್ನು ಕಟ್ಟುವ ಇಂದಿನ ದಿನಗಳಲ್ಲಿ ಯರಜರಿ ಗ್ರಾಮದ ಮೊಹರಂ ಆಚರಣೆಯು ಪ್ರೀತಿ, ಸಾಮರಸ್ಯ ಮತ್ತು ಸಹಿಷ್ಣುತೆಯ ಭದ್ರ ಬುನಾದಿಯಾಗಿ ಇಡೀ ಮಾನವ ಕುಲಕ್ಕೆ ಬೆಳಕಾಗಿದೆ.